ಎಲ್ಲರಿಗೂ ನಮಸ್ಕಾರ. ನಾನು ಈ ಹಿಂದೆ ಪಂಚಮವೇದ ಮಹಾಭಾರತವನ್ನು ಓದಬೇಕಾದ್ರೆ ಪಾಂಡವರು ಮತ್ತು ಕೌರವರು ಇಬ್ಬರು ಜೊತೆಯಲ್ಲಿ ಜಗಳ ಆಡಿಕೊಂಡು ಒಬ್ರಿಗೊಬ್ಬರಿಗೆ ಜಗಳ ಕಾಯ್ತಾ ಇರ್ತಾರೆ. ಅವರನ್ನು ಬಿಡಿಸೋದು ಧರ್ಮರಾಯನ ಕೆಲಸ ಆಗಿರುತ್ತೆ. ಇದಕ್ಕೆ ಕಾರಣ ಮುಖ್ಯವಾಗಿ ಶಕುನಿ ಆಗಿರ್ತಾನೆ. ಅಲ್ಲಿವರೆಗೂ ಓದಿದ್ದೆ. ಪಾಂಡುರಾಜ ತೀರಿ ಹೋದ ಮೇಲೆ ಕುಂತಿ ಹಸ್ತಿನಾಪುರಕ್ಕೆ ಬಂದು ಅವಳು ಇಲ್ಲೇ ಸೇರ್ಕೊತಾಳೆ. ಆವಾಗ ಅಲ್ಲಿಂದ ಮಕ್ಕಳದು ಮುಂದುವರಿಯುತ್ತೆ. ಅಲ್ಲಿವರೆಗೂ ಓದಿದ್ದೆ. ಈಗ ಯದಾ ಪಿತೃ ತದಾ ಸುತಃ ಅಂದರೆ ಕುರುಪಾಂಡವರಲ್ಲಿ ಭೀಮಸೇನನೇ ಬಲಶಾಲಿ. ದೊಡ್ಡ ದೊಡ್ಡ ಗುಂಡು ಕಲ್ಲುಗಳನ್ನು ಅನಾಯಾಸವಾಗಿ ಎತ್ತಿ ದೂರಕ್ಕೆ ಎಸೆಯುತ್ತಿದ್ದ. ಎಳ್ಳಿನ ಕಾಳುಗಳನ್ನು ಬೊಗಸೆಯಲ್ಲಿ ಹಾಕಿಕೊಂಡು ಎಣ್ಣೆ ತೆಗೆಯುತ್ತಿದ್ದ. ಅಂದರೆ ಕುರುಪಾಂಡವರಲ್ಲಿ ಭೀಮಸೇನನೇ ಬಲಶಾಲಿ. ದೊಡ್ಡ ದೊಡ್ಡ ಗುಂಡು ಕಲ್ಲುಗಳನ್ನು ಅನಾಯಾಸವಾಗಿ ಎತ್ತಿ ದೂರಕ್ಕೆ ಎಸೆಯುತ್ತಿದ್ದ. ಎಳ್ಳಿನ ಕಾಳುಗಳನ್ನು ಬೊಗಸೆಯಲ್ಲಿ ಹಾಕಿಕೊಂಡು ಎಣ್ಣೆ ತೆಗೆಯುತ್ತಿದ್ದ. ಆನೆಗಳನ್ನು ಕಟ್ಟಿ ಹಾಕುವ ಸರಪಳಿಗಳನ್ನು ಕೈಯಲ್ಲಿ ಹಿಡಿದು ಮುರಿಯುತ್ತಿದ್ದ. 10 ಮಂದಿ ತಿನ್ನುವಷ್ಟು ಆಹಾರವನ್ನು ಅವನೊಬ್ಬನೇ ತಿನ್ನುತ್ತಿದ್ದ. ಭೀಮ ಅಷ್ಟು ಬಲಶಾಲಿ ಅವನು. ಕೌರವರೆಲ್ಲರಿಗೂ ಭೀಮಸೇನನೆಂದರೆ ಮಹಾಭಯ, ಮಹಾ ಅಸೂಯೆ. ಒಂದು ದಿನ ಕುರುಪಾಂಡವರೆಲ್ಲರೂ ಸೇರಿ ಆಟವಾಡುತ್ತಿದ್ದರು. ಭೀಮಸೇನನ ಕಣ್ಣಿಗೆ ಬಟ್ಟೆ ಕಟ್ಟಿ ಕಣ್ಣು ಮುಚ್ಚಾಲೆ ಆಟವಾಡುತ್ತಾ ಕೌರವರಲ್ಲಿ ಕೆಲವರು ಒಂದು ಮರವನ್ನೇರಿ ಅಣಕಿಸುತ್ತಿದ್ದರು. ಭೀಮಸೇನನಿಗೆ ಸಿಟ್ಟು ಬಂದು ಆ ಮರವನ್ನು ಹಿಡಿದು ಜೋರಾಗಿ ಅಲುಗಾಡಿಸಿದ. ಗಿಡದ ಮೇಲಿರುವವರೆಲ್ಲರೂ ಮಾವಿನ ಹಣ್ಣುಗಳಂತೆ ಕೆಳಗೆ ಬಿದ್ದರು. ಕೆಲವರಿಗೆ ಕಾಲುಗಳು, ಕೆಲವರಿಗೆ ಕೈಗಳು ಮುರಿದವು, ಕೆಲವರಿಗೆ ಗಾಯಗಳಾಗಿದ್ದವು. ಎಲ್ಲರೂ ಅಳುತ್ತಿದ್ದಾಗ ರಾಜಸೇವಕರು ಬಂದು ಗಾಯಗಳಾಗಿದ್ದವರನ್ನು ಅಂತಃಪುರಕ್ಕೆ ಎತ್ತಿಕೊಂಡು ಹೋದರು. ಈ ವಿಷಯಕ್ಕೆ ಧೃತರಾಷ್ಟ್ರನು ಭೀಮಸೇನನನ್ನು ಥಳಿಸಿದ. ಭೀಮಸೇನನಿಗೆ ಉಪವಾಸ ಶಿಕ್ಷೆಯನ್ನು ವಿಧಿಸಿದ. ಭೀಮಸೇನನಿಗೆ ಊಟ ಇಲ್ಲವೆಂದ ಮೇಲೆ ಧರ್ಮರಾಯನು ಅರ್ಜುನನು ಊಟ ಮಾಡಲಿಲ್ಲ. ಅಣ್ಣಂದಿರಿಗಾಗಿ ನಕುಲ ಸಹದೇವರೂ ಸಹ ಊಟ ಮಾಡಲಿಲ್ಲ. ಪಾಂಡವರೈವರೂ ಉಪವಾಸ ಮಾಡಿದರು. ಇದಕ್ಕಾಗಿ ಕುಂತಿದೇವಿ ಎಳ್ಳಷ್ಟೂ ನೊಂದಿಲ್ಲ. ತನ್ನ ಮಕ್ಕಳಲ್ಲಿರುವ ಒಗ್ಗಟ್ಟು ನೋಡಿ ಸಂತಸಪಟ್ಟಳು. ಮಕ್ಕಳೇ, ಜೀವನದ ಕೊನೆಯವರೆಗೂ ನೀವೆಲ್ಲರೂ ಹೀಗೆ ಇರಬೇಕು. ಈ ಐಕ್ಯ ಭಾವನೆಯಿಂದ ನೀವು ಏನಾದರೂ ಸಾಧಿಸಬಹುದು ಎಂದು ಹೇಳಿದಳು ಕುಂತಿ. ಕೌರವರು 100 ಮಂದಿ ಇದ್ದರೂ ಒಬ್ಬ ಭೀಮನನ್ನು ಎದುರಿಸಲು ಆಗುತ್ತಿಲ್ಲ. ಯಾವುದೋ ಒಂದು ವಿಷಯಕ್ಕೆ ಭೀಮನ ಕೈ ಏಟುಗಳನ್ನು ರುಚಿ ನೋಡುತ್ತಲೇ ಇದ್ದರು. ಪ್ರತಿದಿನವೂ ಧೃತರಾಷ್ಟ್ರನ ಹತ್ತಿರ ಭೀಮಸೇನನ ಬಗ್ಗೆ ನೇರಾರೋಪಣೆ ಮಾಡುತ್ತಲೇ ಇದ್ದರು. ಭೀಮಸೇನ ಕೌರವರಿಗೆ ವಿಷಮ ಸಮಸ್ಯೆಯಾಗಿದ್ದಾನೆ. ಭೀಮಸೇನ ಭೋಜನ ಪ್ರಿಯ. ಈ ವಿಷಯವೆಲ್ಲರಿಗೂ ಗೊತ್ತು. ದುರ್ಯೋಧನನು ಶಕುನಿಯ ಸಹಾಯದಿಂದ ಪಾಯಸದಲ್ಲಿ ವಿಷವನ್ನು ಬೆರೆಯಿಸಿ ಭೀಮಸೇನನಿಗೆ ತಿನ್ನಿಸಿದನು. ವಿಷಾಹಾರದಿಂದ ಪ್ರಜ್ಞೆ ತಪ್ಪಿದನು. ಶಕುನಿಯ ಸೂಚನೆಯಂತೆ ಭೀಮಸೇನನ ಕೈಕಾಲುಗಳನ್ನು ಬಂಧಿಸಿ ಬಟ್ಟೆಯಲ್ಲಿ ಗಂಟು ಕಟ್ಟಿ ವಿಷಸರ್ಪಗಳಿರುವ ಗುಹೆಯಲ್ಲಿ ಹಾಕಿಸಿದನು ದುರ್ಯೋಧನ. ಭೀಮಸೇನನಿಗೆ ವಿಷಾಹಾರದಿಂದೇನೂ ಅಪಕಾರವಾಗಿಲ್ಲ. ಎಚ್ಚರ ಬಂದು ದುರ್ಯೋಧನನು ಮಾಡಿದ ಮೋಸವನ್ನು ಗುರುತಿಸಿದ. ಉಸಿರನ್ನು ಬಿಗಿ ಹಿಡಿದು ದೇಹವನ್ನು ಬೆಳೆಸಿ ಬಂಧನದಿಂದ ಬಿಡುಗಡೆಯಾದ. ಗುಹೆಯಲ್ಲಿರುವ ವಿಷಸರ್ಪಗಳ ಬಾಲಗಳನ್ನು ಹಿಡಿದು ಕಲ್ಲಿಗೆ ಹೊಡೆದು ಸಾಯಿಸಿದ. ಧರ್ಮರಾಯನಿಗೆ ಭೀಮನೆಲ್ಲಿರುವನೆಂಬುದು ಪತ್ತೆಯಾಗಿಲ್ಲ. ಎಲ್ಲೆಲ್ಲಿಯೋ ವಿಚಾರಿಸಿದನು, ಪ್ರಯೋಜನವಾಗಲಿಲ್ಲ. ಆ ರಾತ್ರಿ ಧರ್ಮಜ, ಅರ್ಜುನ, ನಕುಲ ಸಹದೇವರು ಭೀಮನ ಬರುವಿಕೆಯನ್ನೇ ಎದುರು ನೋಡಿದರು. ಕುಂತಿದೇವಿ ಅಳುತ್ತಾ ಕುಳಿತಿದ್ದಳು. ಧರ್ಮರಾಯನು ತಾಯಿಗೆ ಧೈರ್ಯ ಹೇಳಿದ. ಅಮ್ಮ, ನೀನೇನೂ ಹೆದರಬೇಡ. ಭೀಮಸೇನಿಗೆ ಯಾವ ತೊಂದರೆಯೂ ಆಗುವುದಿಲ್ಲ. ಎಲ್ಲಿಗಾದರೂ ಹೋಗಿರಬಹುದು. ನೀನು ಹೊಳಬೇಡಮ್ಮ. ಬೆಳಗಾಗುತ್ತಲೇ ಬಂದೇ ಬಿಟ್ಟನು ಭೀಮಸೇನ. ಎಲ್ಲರಿಗೂ ಮಹದಾನಂದವಾಯಿತು. ಕುಂತಿದೇವಿ ಭೀಮಸೇನನನ್ನು ಅಪ್ಪಿಕೊಂಡು ಅತ್ತಳು. ದುರ್ಯೋಧನ ಮಾಡಿದ ಮೋಸವನ್ನು ಎಲ್ಲರಿಗೂ ತಿಳಿಸಿದನು ಭೀಮ. ಧರ್ಮರಾಯನು ಭೀಮಸೇನ, ನನಗೆ ತಿಳಿಸದೆ ಇನ್ನು ಮೇಲೆ ನೀನೆಲ್ಲಿಗೂ ಹೋಗಬಾರದು ಎಂದು ಕಟ್ಟಪ್ಪಣೆ ಮಾಡಿದ. ಭೀಷ್ಮ ಪಿತಾಮಹನಿಗೆ ಈ ವಿಷಯವನ್ನು ತಿಳಿಸುತ್ತೇನೆ ಎಂದನು ಭೀಮ. ಬೇಡ ಭೀಮಸೇನ, ಇಂತಹ ವಿಷಯ ತಾತನಿಗೆ ಗೊತ್ತಾದರೆ ದುರ್ಯೋಧನನನ್ನು ಜೀವಂತ ಬಿಡುವುದಿಲ್ಲ ಎಂದು ಸಂತೈಸಿದನು ಧರ್ಮರಾಯ. ಇನ್ನು ಮುಂದೆ ನೀವೆಲ್ಲಿಗೆ ಹೋದರೂ ಏನು ಮಾಡಿದರೂ ನೀವು 5 ಮಂದಿ ಕಲೆತು ಹೋಗಬೇಕು. ಒಬ್ಬೊಬ್ಬರಾಗಿ ಎಲ್ಲಿಗೂ ಹೋಗಬೇಡಿ ಎಂದು ಹೇಳಿದಳು ಕುಂತಿ. ದ್ರೋಣಾಚಾರ್ಯ ಮತ್ತು ದ್ರುಪದರು. ಇನ್ನು ಮುಂದೆ ದೇವತೆಯರ ಗುರುಗಳಲ್ಲಾದ ಬೃಹಸ್ಪತಿಯ ಮಗ ಭರದ್ವಾಜ ಋಷಿ. ಭರದ್ವಾಜ ಮಹರ್ಷಿಗೂ
ಅಪ್ಸರಸೆ ಋತಾಜಿಗೂ ನೇತ್ರ ಸಂಗಮದಿಂದ ಹುಟ್ಟಿದವನೇ ದ್ರೋಣಾಚಾರ್ಯ. ಪಾಂಚಾಲ ದೇಶದ ಪೃಷತರಾಜನು ಒಂದು ಬಾರಿ ಭಾರದ್ವಾಜ ಋಷಿಗಳ ಆಶ್ರಮ ಪ್ರಾಂತ್ಯಕ್ಕೆ ಬಂದು ಅತಿಲೋಕ ಸುಂದರಿಯಾದ ಮೇನಕ ಅಪ್ಸರಸೆಯನ್ನು ಕಂಡು ವಿಚಲಿತನಾದ. ಆದ್ದರಿಂದ ಹುಟ್ಟಿದವನು ದೃಪದ. ಅವರಿಬ್ಬರಲ್ಲಿ ಜನ್ಮ ಸಾರೂಪ್ಯವಿದೆ. ಒಬ್ಬರ ಜನ್ಮಕ್ಕೆ ಘೃತಾಜಿ ಕಾರಣ, ಇನ್ನೊಬ್ಬರ ಜನ್ಮಕ್ಕೆ ಮೇನಕೆ ಕಾರಣ. ಘೃತಾಜಿ ಮೇನಕೆಯರಿಬ್ಬರು ದೇವವೇಶ್ಯರೇ. ದ್ರೋಣವು ದೃಪದರಿಬ್ಬರು ಪವಾಡದಿಂದ ಹುಟ್ಟಿದವರೇ. ಭೂಪತಿಯಾದ ಪೃಷತರಾಜನು ಭರದ್ವಾಜ ಆಶ್ರಮ ಪ್ರಾಂತದಲ್ಲಿ ಜನ್ಮ ತಾಳಿದ ದೃಪದನನ್ನು ಭರದ್ವಾಜರಿಗೆ ಒಪ್ಪಿಸಿ ಸಾಕಿ ಸಲಹಿರಿ ಎಂದು ಹೇಳಿ ಪಾಂಚಾಲಕ್ಕೆ ಹೋದ. ಭರದ್ವಾಜ ಋಷಿಗಳ ಆಶ್ರಮ ಪಾಂಚಾಲ ರಾಜ್ಯದಲ್ಲಿದೆ. ರಾಜಾಶ್ರಯದಲ್ಲಿ ಆಶ್ರಮಗಳಿವೆ. ರಾಜನ ಮಾತು ಮನ್ನಿಸುವುದು ರಾಜ್ಯಕ್ಕೆ ಸೇರಿದ ಎಲ್ಲರಿಗೂ ಕರ್ತವ್ಯ. ಹೀಗಾಗಿ ಭರದ್ವಾಜ ಮಹರ್ಷಿ ಪೃಷತ ಭೂಪತಿ ಮಾತನ್ನು ಮನ್ನಿಸಿ ದ್ರೋಣನ ಜೊತೆಗೆ ದೃಪದನನ್ನು ಬೆಳೆಸಿದ. ವಿದ್ಯಾಬುದ್ಧಿಗಳನ್ನು ಕಲಿಸಿ ದೊಡ್ಡವರನ್ನಾಗಿ ಮಾಡಿದ. ದ್ರೋಣನೆಂದರೆ ದೃಪದನಿಗೆ ಪ್ರಾಣ, ದೃಪದನೆಂದರೆ ದ್ರೋಣನಿಗೆ ಜೀವ. ಹೀಗಿರುವಾಗ ಪಾಂಚಾಲ ದೇಶದ ಪೃಷತರಾಜನು ತೀವ್ರವಾದ ಅನಾರೋಗ್ಯಕ್ಕೆ ಸಿಲುಕಿದ. ಗಂಡು ಮಕ್ಕಳಿಲ್ಲದ ಕಾರಣ ರಾಜ್ಯಪಾಲನ ಬಾಧ್ಯತೆಯನ್ನು ದೃಪದನಿಗೆ ಒಪ್ಪಿಸಲು ನಿರ್ಣಯಿಸಿದ. ಕೂಡಲೇ ಭರದ್ವಾಜ ಋಷಿಗಳ ಆಶ್ರಮಕ್ಕೆ ಪರಿವಾರ ಸಮೇತನಾಗಿ ರಥವನ್ನು ಕಳುಹಿಸಿದ. ರಾಜಾಜ್ಞೆಯನ್ನು ಕೇಳಿದ ದೃಪದ ದ್ರೋಣನನ್ನು ಅಪ್ಪಿಕೊಂಡು ದುಃಖಿಸಿದ. ಮಿತ್ರಮ ದ್ರೋಣ, ನೀನು ನನ್ನ ಜೊತೆಯಲ್ಲಿ ಪಾಂಚಾಲ ರಾಜ್ಯಕ್ಕೆ ಬಂದು ಬಿಡು. ಪಾಂಚಾಲ ರಾಜ್ಯವನ್ನು ನಾವಿಬ್ಬರು ಹಂಚಿಕೊಂಡು ಪಾಲಿಸೋಣ ಎಂದನು. ದೃಪದನ ಸ್ನೇಹ ಹೃದಯಕ್ಕೆ ಅಮಿತವಾಗಿ ಸಂತೋಷ ಪಡುತ್ತಾ, ಗೆಳೆಯ, ನಿನ್ನ ಅಭಿಮಾನಕ್ಕೆ ನನಗೆ ಸಂತೋಷವಾಯಿತು. ಆದರೆ ಕ್ಷತ್ರಿಯರಿಗೆ ಅಧಿಕಾರವೆಷ್ಟು ಮುಖ್ಯವಾಗಿದೆಯೋ ಬ್ರಾಹ್ಮಣರಿಗೆ ವಿದ್ಯಾರ್ಜನೆ ಅಷ್ಟೇ ಮುಖ್ಯ. ನಾನು ಮಹಾಸ್ತ್ರಗಳನ್ನು ಗಳಿಸಬೇಕು, ಧನುಶಾಸ್ತ್ರದ ತುದಿ ನೋಡಬೇಕೆಂಬ ಸಂಕಲ್ಪವಿದೆ. ನೀನು ಹೋಗಿ ಬಾ, ನಮ್ಮ ಸ್ನೇಹ ಬಂದ ಚಿರಾಯುವಾಗಲಿ ಎಂದನು ದ್ರೋಣ. ದ್ರೋಣ, ನೀನೆಂದಾದರೂ ನನ್ನಲ್ಲಿಗೆ ಬಾ, ನಿನಗಾಗಿ ನನ್ನ ಅರ್ಧ ಸಿಂಹಾಸನ ಮೀಸಲಾಗಿರುತ್ತದೆ ಎಂಬುದನ್ನು ಮರೆಯಬೇಡ ಎಂದು ಹೇಳಿ ಪಾಂಚಾಲ ರಾಜ್ಯಕ್ಕೆ ರಾಜನಾಗಲು ಹೋದನು ದೃಪದ. ಕಣ್ಣೀರಿನಿಂದ ದೃಪದನನ್ನು ಬೀಳ್ಕೊಟ್ಟನು ದ್ರೋಣ. ದ್ರೋಣನಿಗೆ ಅಸ್ತ್ರವಿದ್ಯೆಯ ಹಂಬಲವಿದೆ. ಭರದ್ವಾಜರ ಅನುಮತಿಯನ್ನು ಪಡೆದು ಅಗ್ನಿವೇಶ ಮಹರ್ಷಿಗಳ ಸನ್ನಿಧಿಗೆ ಹೋದ. ಅಗ್ನಿವೇಶ ಋಷಿಗಳ ಸೇವೆ ಮಾಡಿ ಮಹಾಸ್ತ್ರಗಳನ್ನು ಪಡೆದ. ತದನಂತರ ಭಾರ್ಗವಾಶ್ರಮಕ್ಕೆ ಹೋಗಿ ಪರಶುರಾಮರ ಶಿಷ್ಯನಾಗಿ ಅವರನ್ನು ಮೆಚ್ಚಿಸಿ ಮಹಾಸ್ತ್ರಗಳನ್ನು ಪಡೆದ. ಶರದ್ವಂತನ ಮಗಳಾದ ಕೃಪಾದೇವಿಯನ್ನು ಪರಿಣಯವಾದ. ಕೃಪಾದೇವಿ ಎಂದರೆ ಹಸ್ತಿನಾವತಿಯಲ್ಲಿ ಕೌರವ ಪಾಂಡವರಿಗೆ ಗುರುಗಳಾಗಿದ್ದ ಕೃಪಾಚಾರ್ಯನ ಸಹೋದರಿ. ಮದುವೆಯಾದ 2 ವರ್ಷಕ್ಕೆ ಕೃಪಾದೇವಿ ಗರ್ಭವತಿಯಾದಳು. ಒಂದು ದಿನ ಸಂಧ್ಯಾ ಸಮಯದಲ್ಲಿ ಮಹಾಶಿವನ ಅಂಶೆಯಿಂದ ಗಂಡು ಮಗು ಹುಟ್ಟಿತು. ಹುಟ್ಟಿದ ಮಗುವಿಗೆ ಹಣೆಯಲ್ಲಿ ಮಹಿಮಾಭರಿತವಾದ ಮಣಿಯೊಂದಿತ್ತು. ಮಗು ಹುಟ್ಟಿದ ಕೂಡಲೇ ಅಳಲಿಲ್ಲ. ಸ್ವಲ್ಪ ಸಮಯದ ಆ ನಂತರ ಆ ಶಿಶು ಕುದುರೆಯ ಕೂಗಿನಂತೆ ಅಳಲಿಕ್ಕೆ ಪ್ರಾರಂಭಿಸಿದ. ದ್ರೋಣನಿಗೆ ಪರಮಾಶ್ಚರ್ಯವಾಯಿತು. ಅಲ್ಲಿರುವ ಮುನಿಸ್ತ್ರೀಯರು ಹೆದರಿಕೊಂಡಿದ್ದರು. ಆಗ ಆಕಾಶವಾಣಿ, ದ್ರೋಣ, ಈಗ ನಿನಗೆ ಜನಿಸಿರುವ ಮಗು ಚಿರಂಜೀವಿಯಾಗಿದ್ದಾನೆ. ಇವನು ಕಾರಣ ಜನ್ಮನು. ಇವನಲ್ಲಿ ಶಿವಾಂಶ ಇದೆ. ಹಣೆಯಲ್ಲಿರುವ ಶಿರೋರತ್ನದ ಪ್ರಭಾವದಿಂದ ಅಜೇಯನಾಗಿದ್ದಾನೆ. ಬ್ರಹ್ಮಚಾರಿಯೂ ಹೌದು. ಅಶ್ವಶಕ್ತಿಯಿಂದ ಹುಟ್ಟಿದ ಈ ಮಗುವಿಗೆ ಅಶ್ವತ್ಥಾಮನೆಂದು ನಾಮಕರಣ ಮಾಡು ಎಂದು ಹೇಳಿತು. ಮಗುವಿಗೆ ಆಕಾಶವಾಣಿಯ ಆಜ್ಞೆಯಂತೆ ಅಶ್ವತ್ಥಾಮನೆಂದು ನಾಮಕರಣ ಮಾಡಿದ ದ್ರೋಣ. ದ್ರೋಣ ಒಂದು ಮಗುವಿಗೆ ತಂದೆಯಾದರೂ ಅಸ್ತ್ರ ಸಾಧನೆಯನ್ನು ಬಿಡಲಿಲ್ಲ. ನಿರಂತರ ಸಾಧನಾ ತಪಸ್ಸಿನಲ್ಲಿದ್ದ ದ್ರೋಣನು ಗೃಹಕ್ಷೇಮದ ಬಗ್ಗೆ ಮನಸ್ಸಿಟ್ಟಿಲ್ಲ. ಬಡತನದ ಭೂತ ಮನೆಯಲ್ಲಿ ತಿಷ್ಟೆ ಹಾಕಿದೆ. ಸರಸ್ವತಿಗೆ ಪಂಡಿತರೆಂದರೆ ಪ್ರೀತಿ, ಜಿಪುಣರೆಂದರೆ ಲಕ್ಷ್ಮಿಗೆ ಪ್ರೀತಿ, ಮೂರ್ಖರೆಂದರೆ ಪಾರ್ವತಿಗೆ ಪ್ರೀತಿ. ಲಕ್ಷ್ಮೀದೇವಿ ಸರಸ್ವತೀದೇವಿ ಕಲೆತು ಒಂದೇ ಮನೆಯಲ್ಲಿ ನಿವಾಸ ಮಾಡೋಲ್ಲ. ಒಬ್ಬಳ ಅಧಿಕಾರವನ್ನು ಇನ್ನೊಬ್ಬಳು ಒಪ್ಪುವುದಿಲ್ಲ. ಯಾಕೆಂದರೆ ಅವರಿಬ್ಬರೂ ಅತ್ತೆ ಸೊಸೆಯರಲ್ಲವೇ. ಅತ್ತೆಯಾದ ಲಕ್ಷ್ಮಿಗೆ ಸೊಸೆಯಾದ ಸರಸ್ವತಿ ತಲೆಬಾಗಿ ನಡೆಯಬೇಕಾಗುತ್ತದೆಂಬ ಭೀತಿ ಏನೋ. ಪಾಪ, ದ್ರೋಣನ ಪರಿಸ್ಥಿತಿ ಹೀಗೇ ಇದೆ. ಮಹಾಸ್ತ್ರ ಪಂಡಿತನನ್ನು ದಾರಿದ್ರ್ಯ ಕಾಡುತ್ತಾ ಇದೆ. ಈಗ ಅಶ್ವತ್ಥಾಮನಿಗೆ 5 ವರ್ಷ. ದ್ರೋಣನ ಹೆಂಡತಿ ಕೃಪಾದೇವಿ ಬಹಳ ಸಂಯಮದ ಹೆಣ್ಣು. ಎಂದೂ ಗಂಡನನ್ನು ಏನೂ ಕೇಳಿದವಳಲ್ಲ, ತಲೆ ಎತ್ತಿ ಮಾತನಾಡಿದವಳಲ್ಲ, ಭಾಗ್ಯದ ಬದುಕಿಗೆ ಆಸೆ ಪಟ್ಟವಳಲ್ಲ, ಪತಿಯೇ ಪರದೈವವೆಂದು ನಂಬಿದ ಹೆಣ್ಣವಳು. ಒಂದು ದಿನ ರಾತ್ರಿಯಲ್ಲಿ, ಸ್ವಾಮಿ,
ಮಹಾಶಸ್ತ್ರಾಸ್ತ್ರ ಪಂಡಿತರಾದ ನಿಮಗೆ ಈ ದರಿದ್ರವೇಕೆ? ಅರ್ಧ ಹಸಿವಿನಿಂದ ಮಲಗುವುದೇಕೆ? ಈ ದರಿದ್ರ ದೂರಾಗುವ ಮಾರ್ಗವನ್ನು ನೋಡಬಾರದೇಕೆ ಸ್ವಾಮಿ? ಅಶ್ವತ್ಥಾಮ ದಿನಾಲೂ ಹಾಲು ಬೇಕು ಹಾಲು ಬೇಕೆಂದು ಹಠ ಮಾಡುತ್ತಿದ್ದಾನೆ. ಹಿಟ್ಟಿನಲ್ಲಿ ನೀರು ಬೆರೆಸಿ ಹಾಲು ಎಂದು ನಂಬಿಸಿಕೊಡುತ್ತಿದ್ದರೆ ಅವನು ಹಿಟ್ಟಿನ ನೀರನ್ನೇ ಹಾಲೆಂದು ಭಾವಿಸಿ ಕುಡಿಯುತ್ತಿದ್ದಾನೆ. ಈ ಪರಮ ದಾರಿದ್ರ್ಯದಿಂದ ದೂರಾಗುವ ದಾರಿ ಇಲ್ಲವೇ ಸ್ವಾಮಿ ಎಂದು ಕಣ್ಣೀರಿಟ್ಟಳು ಕೃಪಾದೇವಿ. ಕೃಪಾದೇವಿಯ ಮಾತಿನಲ್ಲಿ ಸತ್ಯವಿದೆ ಎಂದೆನಿಸಿತು ದ್ರೋಣನಿಗೆ. ಸ್ವಾಮಿ, ಪಾಂಚಾಲ ದೇಶದ ದೃಪದ ರಾಜರು ನಿಮ್ಮ ಬಾಲ್ಯ ಸ್ನೇಹಿತರಲ್ಲವೇ? ಅವರ ಬಳಿ ಹೋಗಿ 2 ಹಸುಗಳನ್ನಾದರೂ ತಂದರೆ ಅಶ್ವತ್ಥಾಮನ ಹಸಿವಾದರೂ ನೀಗುತ್ತದೆ ಎಂದು ಸಲಹೆ ನೀಡಿದಳು. ದ್ರೋಣನ ಮುಖ ತಾವರೆಯಂತೆ ಹರಳಿತು. ಒಳ್ಳೆಯ ಸಮಯಕ್ಕೆ ನೆನಪು ಮಾಡಿದೆ. ನಾಳೆ ಬೆಳಿಗ್ಗೆ ನಾನು ಪಾಂಚಾಲ ರಾಜ್ಯಕ್ಕೆ ಹೋಗಿ ಬರುತ್ತೇನೆ. ದೃಪದನೆಂದರೆ ನಾನೆಂದರೆ ದೃಪದನಿಗೆ ಪ್ರೀತಿ. ಪಾಂಚಾಲ ರಾಜ್ಯದಲ್ಲಿ ಅರ್ಧ ಭಾಗ ಕೊಡುತ್ತೇನೆ ಎಂದು ಹೇಳಿದ್ದಾನೆ. ಅರ್ಧ ಸಿಂಹಾಸನವನ್ನು ಕೊಡುತ್ತೇನೆಂದು ಆಣೆ ಮಾಡಿದ್ದಾನೆ ಎಂದು ತೃಪ್ತಿಯಾಗಿ ನಿಟ್ಟುಸಿರು ಬಿಟ್ಟ. ಮರುದಿನವೇ ಪಾಂಚಾಲ ನಗರಕ್ಕೆ ಪ್ರಯಾಣ ಬೆಳೆಸಿದ. ದಾರಿಯಲ್ಲಿ ನಡೆಯುತ್ತಾ ಪರಿಪರಿಯಾಗಿ ಯೋಚಿಸಿದ. ದೃಪದನನ್ನು ಹೇಗೆ ಯಾಚಿಸಲಿ? ನನಗೆ ಶಸ್ತ್ರಾಭ್ಯಾಸವೇ ಹೊರತು ಯಾಚನಾಭ್ಯಾಸವಿಲ್ಲ. ಆದರೇನಾಯಿತು? ನಾನು ಬ್ರಾಹ್ಮಣನು ಯಾಚನೆ ಮಾಡುವುದರಲ್ಲಿ ತಪ್ಪಿಲ್ಲ. ಯಾಚಿಸುವುದು ಬೇರೆಯವರನ್ನಲ್ಲ, ಮಿತ್ರರನ್ನು ಕೇಳುವುದು ಎಂದೂ ಯಾಚನೆ ಆಗುವುದಿಲ್ಲ, ಸಹಾಯವಾಗುತ್ತದೆ. ಮಿತ್ರ ದೃಪದ, ನಿನ್ನನ್ನು ನೋಡಿ ಎಷ್ಟು ವರ್ಷಗಳಾದವು. ನನ್ನನ್ನು ನೋಡಿದ ಕೂಡಲೇ ನೀನು ಗೆಳೆಯ ಎಂದು ಅಪ್ಪಿಕೊಂಡು ಬಿಡುತ್ತೀಯ. ರಾಜಮರ್ಯಾದೆಯಿಂದ ನನ್ನನ್ನು ಮುಳುಗಿಸಿ ಬಿಡುತ್ತೀಯ. ನಾನು ಎಂತೆಂತಹ ಮಹಾಸ್ತ್ರಗಳನ್ನು ಸಾಧಿಸಿದ್ದೇನೆಂದು ನಿನಗೆ ಗೊತ್ತಿಲ್ಲವಲ್ಲ. ತೋರಿಸುತ್ತೇನೆ, ನೋಡುವಂತೀಯ. ಈ ರೀತಿಯ ಯೋಚನೆಗಳು ಜೇನು ನೊಣಗಳಂತೆಯೇ ತಲೆಯಲ್ಲಿ ಮುಸುರಿದವು. ಇಲ್ಲಿಯವರೆಗೂ ನಾನು ಓದಿದ್ದೀನಿ. ಮುಂದಿನ ಸಾರಿ ಇದನ್ನು ಮುಂದಕ್ಕೆ ದ್ರೋಣ ಮತ್ತು ದೃಪದರ ಸ್ನೇಹತ್ವದ ಪರಿಚಯವನ್ನು ಓದ್ತೀನಿ. ಎಲ್ಲರಿಗೂ ನಮಸ್ಕಾರ.